ಹಲೋ ಫ್ರೆಂಡ್ಸ್, ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ? ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ರೆ ಅಂದ್ಕೊಳ್ತೀನಿ. ಸಾರಿ, ತುಂಬ ದಿನದಿಂದ ವಿಡಿಯೋಸ್ ಮಾಡಿರಲಿಲ್ಲ ನಾನು, ಅದಕ್ಕೆ ವಿಡಿಯೋಸ್ ಅಪ್ಲೋಡ್ ಮಾಡಿಲ್ಲ. ಸ್ವಲ್ಪ ಹುಷಾರಿರಲಿಲ್ಲ ಮಕ್ಕಳಿಗೆ, ಮತ್ತು ನಮ್ಮಮ್ಮಗೆ ಹುಷಾರಿರಲಿಲ್ಲ. ಅವರು ಇಲ್ಲಿ ಬಂದು ಇದ್ದರು 1 ವೀಕ್. ಸೊ ಅದಕ್ಕೆ ವಿಡಿಯೋಸ್ ಮಾಡಿಲ್ಲ ಫ್ರೆಂಡ್ಸ್. ಮತ್ತು ನಾನು ಸ್ವಲ್ಪ ಡಿಮೋಟಿವೇಟ್ ಆಗಿಬಿಟ್ಟಿದ್ದೆ. ಸೊ ಹಾಗಾಗಿ ನಾನು ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡೋದಕ್ಕಾಗಿಲ್ಲ. ನಾವು ಮಾಡೋ ಪ್ರತಿಯೊಂದು ಕೆಲಸನ ವಿಡಿಯೋ ಮಾಡಿ ಎಡಿಟ್ ಮಾಡೋದು ತುಂಬಾ ಕಷ್ಟ ಫ್ರೆಂಡ್ಸ್. ಅಷ್ಟೊಂದು ಈಸಿ ಕೆಲಸ ಅಲ್ವೇ ಅಲ್ಲ. ಸೊ ಅದಕ್ಕೆ ಸ್ವಲ್ಪ ಬ್ರೇಕ್ ತೊಗೊಳ್ಳೋಣ ಅಂಥೇಳಿ ಸೊ ವಿಡಿಯೋಸ್ ಮಾಡಿ ಯಾವುದೂ ಅಪ್ಲೋಡ್ ಮಾಡಿಲ್ಲ, ಸಾರಿ. ಆ್ಯಂಡ್ ಸೊ ನೋಡೋಣ ಈ ವಿಡಿಯೋದಲ್ಲಿ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಓಕೆ. ಮತ್ತು ನಮ್ಮ ಪುಟಾಣಿಗಳು ಟ್ರಿಪ್ ಎಲ್ಲ ಹೋಗಿದ್ರು. ಸೊ ಅದು ಕೆಲವು ಫೋಟೋಸು, ಮತ್ತು ನಾನೊಂದು ಡ್ರೆಸ್ ತೊಗೊಂಡಿದ್ದೆ. ಸೊ ಅದು ವಿಡಿಯೋ. ಸೊ ಆದಷ್ಟು ಏನೇನಾಗುತ್ತೋ ಅದನ್ನೆಲ್ಲ ಆ್ಯಡ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ಸೊ ಪೂರ್ತಿ ನೋಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಓಕೆ. ಸೊ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ಮೋಟಿವೇಟ್ ಆಗುತ್ತೆ. ಹಾಗಾಗಿ ಇನ್ನೂ ವಿಡಿಯೋಸ್ ಮಾಡೋದಕ್ಕೆ ನನಗೆ ಒಂಥರ ಎನರ್ಜಿ ಬರುತ್ತೆ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾಯಿಲ್ಲ, ಅದಕ್ಕೆ ನಾನು ಡಿಮೋಟಿವೇಟ್ ಆಗಿಬಿಟ್ಟಿದ್ದೀನಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ. ಸೊ ಏನೋ ಹೆಣ್ಮಕ್ಳು ಸಾಧನೆ ಮಾಡಬೇಕು ಅಂತ ಇರುತ್ತೆ ಅಲ್ವಾ, ಅದಕ್ಕೆ. ಸೊ ಎಸ್, ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಓಕೆ. ಚಾರು ಪುಟಾಣಿ ಲೀಸ್ಟ್ ಬರೆದಿದ್ದಾಳೆ. ಇದನ್ನು ನಾನು ಚೆಕ್ ಮಾಡಬೇಕಂತೆ, ಸ್ಪೆಲ್ಲಿಂಗ್ ಎಲ್ಲ ಕರೆಕ್ಟಾಗಿ ಬರ್ತಿದ್ದೀನ ಇಲ್ಲ ಅಂತ. ಸೊ ಅವ್ರ ದೊಡ್ಡಮ್ಮ ಹೇಳಿರೋದು ಎಲ್ಲ ಕರೆಕ್ಟಾಗಿದೆ. ತರಕಾರಿಗಳು, ಬಟಾಣಿ, ಹಸಿ ಬಟಾಣಿ, ಸೊಪ್ಪು. ಇದೇನು ಇಷ್ಟಿಷ್ಟು ದೊಡ್ಡದಾಗಿ ಬರೆದಿದ್ಯಾ? ದೊಡ್ಡದಾಗಿ ಬರಲಿ ಅಂತ ನೋಡಿ, ಎಷ್ಟು ದೊಡ್ಡದಾಗಿ ಬರೆದಿದ್ದಾಳೆ. ಕಾಣಿಸ್ತಾ ಇಲ್ಲ, ಬೆಳಕು. ಕೆಲವು ಇಂಗ್ಲೀಷಲ್ಲಿ, ಕೆಲವು ಕನ್ನಡದಲ್ಲಿ. ಆಯಿತು, ಓಕೆ. ಫೋಟೋ ಸೆಂಡ್ ಮಾಡಬೇಕು ವಾಟ್ಸಪ್ಪಲ್ಲಿ. ನಮ್ಮ ಹಸ್ಬೆಂಡ್ ಹೋಗಿದ್ದಾರೆ. ಸೊ ಅವ್ರಿಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ತೊಗೊಂಡು ಬರ್ತಾರೆ. ಈ ಥರ ನಾವು ರೇಷನ್ ತರಿಸೋದು. ಬರೆದ್ಬಿಟ್ಟು ಲಿಸ್ಟ್ ಸೆಂಡ್ ಮಾಡ್ತೀವಿ ವಾಟ್ಸಪ್ಪಲ್ಲಿ, ಅವರು ತೊಗೊಂಡು ಬರ್ತಾರೆ. ಶಾಂಪೂ ಆ್ಯಂಡ್ ಫೇಸ್ ವಾಶು ಬರೆದಿಲ್ಲ ಚಾರು, ಫೇಸ್ ವಾಶ್ ಖಾಲಿ ಆಗಿದೆ. ಓಕೆ ಫ್ರೆಂಡ್ಸ್, ಸೊ ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಅಂತ. ಆಮೇಲೆ ಮಾತಾಡ್ತೀನಿ ನಿಮ್ಮ ಜೊತೆ. ನಾನು ಅಕ್ಕಿ ರೊಟ್ಟಿ ಮಾಡಿದ್ವಿ. ಸೊ ತಿಂತಾಯಿದ್ದೀನಿ ಫ್ರೆಂಡ್ಸ್ ಈಗ ಅಕ್ಕಿ ರೊಟ್ಟಿ ಮತ್ತು ಉಪ್ಪಿನಕಾಯಿ. ತುಂಬ ಚೆನ್ನಾಗಿದೆ. ನಮ್ಮ ಮನೇಲಿ ನನಗೆ ತುಂಬಾ ಇಷ್ಟ ಅಕ್ಕಿ ರೊಟ್ಟಿ ಅಂದರೆ. ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ಮಾಡಿರೋದು. ಕಣ್ಣುಗೆ ಮತ್ತು ನನಗೆ ತುಂಬಾ ಇಷ್ಟ ರೊಟ್ಟಿ ಅಂದರೆ. ಬೆಳಗ್ಗೆ ಫುಲ್ಲು ಮೋಡ ಮುಚ್ಕೊಂಡಿತ್ತು, ಒಣಗಲ್ಲ ಅಂದ್ಕೊಂಡೆ ಫ್ರೆಂಡ್ಸ್. ಬಟ್ ಆಮೇಲೆ ಬಿಸಿಲು ಬಂತು. ಸೊ ಒಣಗಿದೆ. ಈಗ ಮಡಚಿಬಿಟ್ಟು ಎತ್ತಿಡಬೇಕು. ಇಲ್ಲೇ ಮಡಚ್ಕೊಂಡು ಎತ್ಕೊಂಡು ಹೋಗ್ತೀನಿ, ಬುಟ್ಟಿಯಲ್ಲಿ ಇಟ್ಕೊಂಡು. ಒಂದೊಂದೇ ಹಾಗೆ ತೊಗೊಂಡು ಮಡಚ್ಕೊಂಡು ಬುಟ್ಟಿಯಲ್ಲಿ ಇಟ್ಕೊಂಡು ಮನೆಗೆ ಎತ್ಕೊಂಡು ಹೋಗಿ ಫುಲ್ಲು ಎಲ್ಲ ಹಾಗೆ ಜೋಡಿಸ್ಕೊತೀನಿ. ಅಲ್ಲಿ ಎತ್ಕೊಂಡು ಹೋಗ್ಬಿಟ್ಟು ಮಡಚಬೇಕು ಅಂದರೆ ಸ್ವಲ್ಪ ಕಷ್ಟ. ಇಲ್ಲಿ ಹಾಗೆ ಹಾರಕ್ಕಿರ್ತೀನಲ್ವ, ಹಾಗಾಗಿ ಎತ್ಕೊಂಡ್ಬಿಟ್ಟು ಫುಲ್ಲು ಮಡಚ್ಕೊಂಡು ಇಟ್ಕೊಳ್ತೀನಿ. ಇನ್ನೂ 2 ಇದೆ, ಸೊ ಅದನ್ನು ಒಣಗಾಕ್ಬೇಕೀಗ.
ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬಾ ಎಂಜಾಯ್ ಮಾಡಿದ್ರಂತೆ ಟ್ರಿಪ್ಪಲ್ಲಿ. ಮನೆಗೆ ಬಂದು ತುಂಬ ಖುಷಿಪಟ್ಟರು. ಸೊ ಯಶು ಹೋಗಿದ್ದಿದ್ದು 5 ಡೇಸ್. ಅವರು ಬೇರೆ ಕಡೆ ಹೋಗಿದ್ದಿದ್ದು. ಚಾರು ಮತ್ತು ಸ್ಫೂರ್ತಿ, ವಿಕ್ಕಿ ಅವರು ಅಷ್ಟೇ, ಅವರು ಬೇರೆ ಕಡೆ ಹೋಗಿದ್ದಿದ್ದು. ಕಣ್ಣನು ಅಷ್ಟೇ ಬೇರೆ ಕಡೆ. ಇವರೆಲ್ಲ 1 ಡೇ ಅಷ್ಟೇ. ಚಾರು, ಸ್ಫೂರ್ತಿ, ವಿಕ್ಕಿ ಮತ್ತು ಕಣ್ಣು 4 ಜನ 1 ಡೇ ಹೋಗಿದ್ದಿದ್ದು ಅಷ್ಟೇ. ಯಶು ಮಾತ್ರ 5 ಡೇಸು. ಸೊ ಯಶು ಮಾತ್ರ ತುಂಬ ಎಂಜಾಯ್ ಮಾಡಿದ್ದಾಳೆ. ತುಂಬ ಪ್ಲೇಸಸ್ ಎಲ್ಲ ನೋಡಿಕೊಂಡು ಬಂದಿದ್ದಾರೆ. ತುಂಬ ಚೆನ್ನಾಗಿತ್ತಂತೆ ಟ್ರಿಪ್. ಫ್ರೆಂಡ್ಸ್ ಜೊತೆ ಹೋದರೆ ಗೊತ್ತಲ್ವಾ ನಿಮಗೆ ಹೇಗಿರುತ್ತೆ ಅಂತ. ಸೊ ತುಂಬ ಎಂಜಾಯ್ ಮಾಡಿದೆ ಅಂತ ಹೇಳಿದರು ಯಶು. ಆ್ಯಂಡ್ ಟ್ರಿಪ್ಪಿಂದ ಬಂದಮೇಲೆ ಸ್ವಲ್ಪ ಹುಷಾರಿರಲಿಲ್ಲ, ಅವಳಿಗೂ ಫೀವರು, ಕೋಲ್ಡ್ ಎಲ್ಲ ಆಗಿಬಿಟ್ಟಿತ್ತು. ಆ್ಯಂಡ್ ಕಣ್ಣು ಫೋಟೋಸ್ ಎಲ್ಲ ನೀವು ನೋಡಿದ್ರಲ್ಲ, ಫಸ್ಟಲ್ಲೇ ಹಾಕಿದ್ದೆ. ಅವ್ರಿಗೆ ಅನಿಮಲ್ಸ್ ಎಲ್ಲ ಟಚ್ ಮಾಡಿಸ್ಬಿಟ್ಟು ಅವ್ರಿಗೆ ಎಲ್ಲ ಕೊಟ್ಟಿದ್ದರು ಮುಟ್ಟೋದಕ್ಕೆ ಎಲ್ಲ. ತುಂಬ ಚೆನ್ನಾಗಿತ್ತು ಅಂತ ಹೇಳ್ದೆ ಮನೆಗೆ ಬಂದು. ಆ್ಯಂಡ್ ಇಲ್ಲಿ ಒಂದು ಆ್ಯಕ್ಟಿವಿಟಿ ಕೂಡ ಮಾಡಿಸ್ತಾ ಇದ್ದಾರೆ ಸ್ಕೂಲಲ್ಲಿ. ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರು. ಸೊ ನಿಮಗೂ ತೋರಿಸೋಣ ಅಂಥೇಳಿ ಹಾಗೆ ಆ್ಯಡ್ ಮಾಡಿದೆ ಈ ವಿಡಿಯೋದಲ್ಲಿ. ಆ್ಯಂಡ್ ಸಂಜೆ ಟೈಮ್ ನಿಮ್ಗೆ ಗೊತ್ತೇ ಇದೆ ಅಲ್ವಾ. ಸೊ ಪೂಜೆ ಮಾಡಿಬಿಟ್ಟು ದೀಪ ಹಚ್ತೀನಿ. ಸೊ ಹಾಗೆ ಸಂಜೆ ಆಯಿತು ಅಂಥೇಳಿ ದೀಪ ಹಚ್ಬಿಟ್ಟು ಪೂಜೆ ಮಾಡಿದೆ. ಇಲ್ಲಿ ರೇಷನ್ ತಂದಿದ್ರು ಫ್ರೆಂಡ್ಸ್. ರೇಷನ್ ಎಲ್ಲ ತೆಗ್ದುಬಿಟ್ಟು ಬಾಕ್ಸ್ಗೆಲ್ಲ ಹಾಕೋಣ ಅಂಥೇಳಿ ಓಪನ್ ಮಾಡಿದ್ದೀನಿ. ಸೊ ಪಾಸ್ತಾ ಮತ್ತು ಸೊ ಇದು ಹಾರ್ಪಿಕ್ ಕಡಲೆ ಹಸಿಟ್ಟು ಸಾಸಸ್ ಬೇಕಾಗಿತ್ತು ಅದು, ಮತ್ತು ರೂಮ್ ಸ್ಪ್ರೇ, ಕಡಲೆ ಬೀಜ, ಕಡಲೆ ಉಪ್ಪು, ಚಾಕೋಸ್, ಶಾಂಪೂ. ಸೊ ನಿಮ್ಗೆ ಗೊತ್ತೇ ಇದೆ ಅಲ್ವಾ ರೇಷನ್. ಸೋಪು ಆ್ಯಂಡ್ ಆಯಿಲ್ ಅದೆಲ್ಲ ತೊಗೊಂಡು ಬಂದಿದ್ರು, ಖಾಲಿ ಆಗಿತ್ತು. ಸೊ ತೊಗೊಂಡು ಬಂದಿದ್ರು. ಎಲ್ಲ ತೆಗ್ದುಬಿಟ್ಟು ಬಾಕ್ಸ್ಗೆ ಹಾಕೋಣ ಅಂಥೇಳಿ ಓಪನ್ ಮಾಡ್ತಾಯಿದ್ದೆ. ಸಂಜೆ ಟೈಮ್ ಸ್ವಲ್ಪ ಫ್ರೀ ಇರುತ್ತೆ ಅಲ್ವಾ. ಸೊ ಅದಕ್ಕೆ ಈವ್ನಿಂಗ್ ತಂದಿದ್ರು, ಬಟ್ ಓಪನ್ ಮಾಡಿರಲಿಲ್ಲ. ಓಕೆ, ಸಂಜೆ ಸ್ವಲ್ಪ ಅಡುಗೆ ಎಲ್ಲ ಆದಮೇಲೆ ಓಪನ್ ಮಾಡಿಬಿಟ್ಟು ಬಾಕ್ಸ್ಗೆಲ್ಲ ಹಾಕ್ಕೊಳ್ಳೋಣ ಅಂಥೇಳಿ ಹಾಗೆ ಇಟ್ಟಿದ್ದೆ. ಸೊ ಫೈನಲಿ ಫ್ರೀ ಆದಮೇಲೆ ಎಲ್ಲ ಓಪನ್ ಮಾಡಿಬಿಟ್ಟು ಬಾಕ್ಸ್ಗೆ ಹಾಕಿ ಎತ್ತಿಟ್ವಿ ನಾನು ನಮ್ಮಕ್ಕ. ಆ್ಯಂಡ್ ಜಾಮೂನ್ ಪ್ಯಾಕೆಟ್ ತಂದು 3 ಡೇಸ್ ಆಗಿತ್ತು ಫ್ರೆಂಡ್ಸ್. ಆಯಿಲ್ ಇರಲಿಲ್ಲ. ಸೊ ಅದಕ್ಕೆ ಆಯಿಲ್ ತಂದಿದ್ರಲ್ವ, ಅದಕ್ಕೆ ಜಾಮೂನ್ ಮಾಡಿದ್ವಿ. ನಾನು ಅಕ್ಕ ಇಬ್ಬರು ಸೇರ್ಕೊಂಡು. ಜಾಮೂನಂತೂ ಸಕ್ಕತ್ತಾಗಿತ್ತು. ನಿಮ್ಗೆ ಗೊತ್ತೇ ಇದೆ ನಮ್ಮ ಪುಟಾಣಿಗಳಿಗೆ ತುಂಬಾ ಫೇವ್ರೆಟ್ ಜಾಮೂನ್. ಸೊ ಅವರು ಕೂಡ ಟೇಸ್ಟ್ ಮಾಡಿದರು. ಆ್ಯಂಡ್ ಇದು ಮೀಶೋದಲ್ಲಿ ತೊಗೊಂಡಿದ್ದು ಫ್ರೆಂಡ್ಸ್. ಬ್ಯಾಂಗಲ್ಸ್ ಹಾಕಿಡೋದಕ್ಕೆ ಮತ್ತು ಇಯರಿಂಗ್ಸ್ ಇಡೋದಕ್ಕೆ ತುಂಬಾ ಚೆನ್ನಾಗಿದೆ. ಇದು ಬಂದು 105 ರುಪೀಸ್ ಏನೋ ಅಷ್ಟೇ. ತುಂಬಾ ಇಷ್ಟ ಆಯಿತು ನನಗೆ. ಆ್ಯಂಡ್ ಈ ಡ್ರೆಸ್ ಬಂದು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ಇದು ಬಂದು 850. ತುಂಬಾ ಚೆನ್ನಾಗಿದೆ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಕಲರ್ ನನ್ನ ಹತ್ರ ಇರಲಿಲ್ಲ, ಇದು ಗ್ರೀನ್ ಕಲರ್. ಸೊ ಅದಕ್ಕೆ ಇದನ್ನು ತೊಗೊಂಡಿದ್ದೆ. ಆ್ಯಂಡ್ ನೆಟ್ ಟೈಪ್ ವೇಲ್. ಸೊ ತುಂಬಾ ಇಷ್ಟ ಆಯಿತು ನನಗೆ. ತುಂಬ ದಿನದಿಂದ ತೊಗೊಳ್ಬೇಕು ಅಂದ್ಕೊಳ್ತಾ ಇದ್ದೆ. ಸೊ ತೊಗೊಂಡಿರಲಿಲ್ಲ. ಆ್ಯಂಡ್ ಫೈನಲಿ ಈ ಒಂದು ಕಲರ್ ಡ್ರೆಸ್ನ ತೊಗೊಂಡೆ. ತುಂಬ ಚೆನ್ನಾಗಿದೆ. ಫ್ಲಿಪ್ಕಾರ್ಟಲ್ಲಿ ಚೆಕ್ ಮಾಡಿ ನೋಡಿ. ಸೊ ಲಿಂಕ್ ಬೇಕಿದ್ದರೆ ಕೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಕಮೆಂಟ್ ಮಾಡಿದ್ರೆ ಲಿಂಕ್ ಶೇರ್ ಮಾಡ್ತೀನಿ. ಓಕೆ. ಸೊ ಇದು ಒಂದು ಇಯರಿಂಗ್ಸ್. ಇದು ಮೀಶೋದಲ್ಲೇ ತೊಗೊಂಡಿದ್ದು. ಸೊ ಇದು ಕೂಡ 98 ರುಪೀಸ್ ಅಷ್ಟೇ. ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಸೊ ತುಂಬ ಕಡಿಮೆ ಆಗುತ್ತೆ, ಹಾಗಾಗಿ ಆನ್ಲೈನ್ ಪೇಮೆಂಟ್ ಮಾಡಿದ್ದೆ ನಾನು. ಆ್ಯಂಡ್ ಇದು ಬಂದು ಸ್ವೆಟ್ ಶರ್ಟ್ಸ್ ಚಾರುಗೆ. ಈಗ ಸ್ವಲ್ಪ ಚಳಿ ಜಾಸ್ತಿ ಅಲ್ವಾ, ಅದಕ್ಕೆ ಸ್ಕೂಲ್ಗೆಲ್ಲ ಹಾಕ್ಕೊಂಡು ಹೋಗೋದಕ್ಕೆ ಯೂಸ್ ಆಗುತ್ತೆ ಅಂತೇಳಿ ಮಾಡಿದ್ದಿದ್ದು. ಆ್ಯಂಡ್ ಇದು ಬಂದು 700 ರುಪೀಸ್ ಫ್ಲಿಪ್ಕಾರ್ಟಲ್ಲೇ. ಇದು ಕಣ್ಣುಗೆ ಮತ್ತು ವಿಕ್ಕಿಗೆ ಡೈಲಿ ಯೂಸ್ಗೆ ಸ್ಲಿಪ್ಪರ್ಸ್ ಆರ್ಡ್ರ್ ಮಾಡಿದರು ಅಕ್ಕ. ಸೊ ಇದು ಕೂಡ ಅಷ್ಟೇ, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಫ್ಲಿಪ್ಕಾರ್ಟಲ್ಲೇ ತೊಗೊಂಡಿದ್ದು. ಆ್ಯಂಡ್ ನನಗಂತೂ ಸ್ವೆಟ್ ಶರ್ಟ್ ತುಂಬಾ ಇಷ್ಟ ಆಯಿತು. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಆ್ಯಂಡ್ ಇದು ಬಂದು ಮಾಪ್ ಮನೆ ಒರೆಸೋದಕ್ಕೆ. ಬಟ್ ನನಗೆ ಇಷ್ಟ ಆಗಿಲ್ಲ ಫ್ರೆಂಡ್ಸ್. ತುಂಬಾ ಕಷ್ಟ ಇದರಲ್ಲಿ ಮನೆ ಒರೆಸೋದಕ್ಕೆ. ಸೊ ರಿಟರ್ನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ರಿಟರ್ನ್ ಮಾಡ್ತೀನಿ. ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ, ಒರೆಸೋದಕ್ಕೆ ತುಂಬ ಕಷ್ಟ. ಬಟ್
ಈಸಿ ಇರುತ್ತೆ ಅಂದ್ಕೊಂಡೆ. ಮಾಮೂಲಿ ಮಾಪಲ್ಲಿ ಒರೆಸಿ ರೂಢಿಯಾಗಿರೋದ್ರಿಂದ ಈ ಥರ ಒಂದು ಮಾಪಲ್ಲಿ ಒರೆಸೋದಕ್ಕೆ ಸ್ವಲ್ಪ ಕಷ್ಟ ಆಯಿತು ನನಗೆ. ಸೊ ಅದಕ್ಕೆ ರಿಟರ್ನ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಓಕೆ, ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಓಕೆ, ಬಾಯ್. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಓಕೆನಾ? ಬಾಯ್, ಟೇಕ್ ಕೇರ್.